ಡಿಸೈನರ್ ಗಳಿಂದ ಒಂದಷ್ಟು ಹಿಂಟ್ ಬರುತ್ತೆ ಅಂತ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ. ಅದ್ರಲ್ಲೂ ಜಾಹ್ನವಿ ಅವ್ರ ಡ್ರೆಸ್ಸಿಂಗ್ ಮೇಲೆ ಬರ್ಕೊಂಡಿರುತ್ತಾ ಅಥವಾ ಅವ್ರು ಕಳ್ಸೋ ಕಲರ್ ಮೇಲೆ ಅಂತ, ಅದಕ್ಕೂ ಕೂಡ ದೊಡ್ಡ ಚರ್ಚೆ ಆಯ್ತು. ಅದೇ ನನಗೆ ಗೊತ್ತಿಲ್ಲ ಅದು ಯಾಕೆ ಹೇಳಿದ್ರು ಅಂತ. ಆ ಥರದ್ದು ಒಂದು ಇದೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕಿಂತ ನನ್ನ ಮನೆಗೆ ಹೋಗೋ ಮುಂಚೆನೆ ಕೆಲವು ಡಿಸೈನರ್ಸ್ನ ಮೀಟ್ ಆದಾಗ ಅವ್ರುಗಳು ಹೇಳ್ತಾ ಇದ್ರು, ಕೆಲವ್ರಿಗೆಲ್ಲ ಹಿಂಗೆ ಕೆಲವ್ರು ಅವ್ರು ಮಾಡಿರಲಿಲ್ಲ, ಕೆಲವ್ರು ಹಿಂಗೆ ಟ್ರೈ ಮಾಡಿದ್ದಾರೆ, ಈ ಥರ ಹಿಂಗೆ ಡ್ರೆಸ್ ಕಳಿಸಿದಾಗ ಈ ಕಲರ್ ಕಳಿಸಿದಾಗ ಚೆನ್ನಾಗಿ ಆಡ್ತಾರೆ, ಆ ಥರದ್ದೆಲ್ಲ ಆಗಿದೆ. ಬಟ್ ಅದನ್ನೆಲ್ಲ ನಾವು ಮಾಡಿದ್ರೆ ಆಟದ ಮೇಲೆ ಎಫೆಕ್ಟ್ ಆಗಿಬಿಡುತ್ತೆ. ನಾನು ಚೆನ್ನಾಗಿ ಆಡ್ತಿಲ್ವೇನೋ ಅಂದ್ಕೊಂಡ್ರೆ ಅದು ಇದಾಗುತ್ತೆ. ಕೆಲವ್ರು ಹಂಗೆ ಮಾಡಿದ್ದಾರೆ ಅನ್ನೋದು ಸುದ್ದಿ ಇತ್ತು ಹೊರತು ನಾವಂತೂ ಅದನ್ನು ಟ್ರೈ ಮಾಡಿಲ್ಲ. ಯಾಕಂದರೆ ನನಗೆ ಸುದೀಪ್ ಸರ್ ಕೂಡ ಹಿಂಟಿಂದನೇ ಗೊತ್ತಾಗ್ತಾ ಇತ್ತು. ವೀಕೆಂಡ್ ನಮ್ಮ ಚರ್ಚೆ ಬಂದರೆ ವೆದರ್ ಇಟ್ ಈಸ್ ನೆಗೆಟಿವ್ ಆರ್ ಪಾಸಿಟಿವ್, ನಾವು ಏನೋ ಆಚೆ ಕಡೆ ಕಿತಾಪತಿ ಆಗ್ತಾ ಇದೆ ಅನ್ನೋದಂತೂ ಗೊತ್ತಾಗೋದಲ್ವಾ. ಸೊ ಅಷ್ಟೇ ಸಾಕು, ನಮಗೇನು ಡಿಸೈನರ್ಸ್ ಕೊಡೋ ಬಟ್ಟೆಯಿಂದ ಏನು ಗೊತ್ತಾಗಬೇಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಮಾಡಿಲ್ಲ. ಬಟ್ ಅದು ಯಾಕೆ ಆ ಥರ ಚರ್ಚೆಗೆ ಬಂತ ಅದು ನನಗಿನ್ನೂ ಗೊತ್ತಿಲ್ಲ. ಸರ್ ನನ್ನೇನೋ ರೇಗಿಸ್ತಾ ಇದ್ರು ಅವಾಗ, ಏನಕ್ಕೆ ಹಿಂಗಾಗ್ತಾ ಇದೆ ಅಂತ. ಬಟ್ ಅಲ್ಲಿ ಯಾರೂ ಹಂಗೆ ಮಾಡಿರಲಿಲ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಈ ಥರದೊಂದು ಯಾವ್ದು ಸೀಸನಲ್ಲೋ ಆಗಿತ್ತೇನೋ ಅದು ನನಗೆ ಹೋಗೋಕ್ಕಿಂತ ಮುಂಚೆನೇ ಕಿವಿಗೆ ಬಿದ್ದಿತ್ತು. ಬಟ್ ನಾನು ಅದನ್ನಂತೂ ಟ್ರೈ ಮಾಡಿಲ್ಲ. ನನಗೆ ವೀಕೆಂಡಲ್ಲಿ ಸುದೀಪ್ ಸರಿ ಹೇಳ್ತಾ ಇದ್ರಲ್ಲ, ಅದರಲ್ಲೇ ಅರ್ಥ ಮಾಡ್ಕೊಂಡ್ಬಿಡ್ತಾ ಇದ್ವಿ ನಾವು. ಈಗ ನೀವು PR ಅಂತ ಹೇಳಿದ್ರಿ, ನಿಜವಾಗ್ಲೂ PR ವರ್ಕ್ ಆಗುತ್ತಾ ಮೇಡಮ್ ಬಿಗ್ ಬಾಸ್ ನಲ್ಲಿ ಮುಂದುವರಿಯೋದಕ್ಕೆ ಅಥವಾ ಟ್ರೋಫಿ ತಗೊಳ್ಳೋದಕ್ಕೆ? ಟ್ರೋಫಿ ತಗೊಳ್ಳೋದಕ್ಕೆ, ಬಿಗ್ ಬಾಸ್ ಮನೇಲಿ ಮುಂದುವರಿಯೋದಕ್ಕೆ PR ವರ್ಕ್ ಆಗುತ್ತೆ ಅನ್ನೋದು ಖಂಡಿತ ಸುಳ್ಳು. ಯಾಕಂದರೆ ಅಲ್ಲಿ ನಾವೇನು ಆಟ ಆಡ್ತೀವಿ ಅದು ಒಂದೇ ವರ್ಕ್ ಆಗೋದು. ಬಟ್ ಆಚೆ ಕಡೆ ಏನಾಗುತ್ತೆ, ಒಂದು ಆ ಕ್ಯಾಪ್ಷನ್ ಆಗಲಿ, ಆ ಬಿಗ್ ಬಾಸ್ನ 3 ಹೊತ್ತು ನೋಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಕ್ಯಾಪ್ಷನ್ನು ಪ್ರತಿಯೊಂದಕ್ಕೂ ಬೇಕಾಗುತ್ತೆ. ಈಗ ನನ್ನ ಫ್ರೆಂಡ್ಸೇ ತುಂಬ ಇದ್ದಾರೆ, ಬಟ್ ಅವ್ರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಲೈವ್ ಆಗಲಿ ಪ್ರತಿಯೊಂದು ನೋಡೋಕ್ಕಾಗಲ್ಲ, ಅವ್ರದ್ದೇನೋ ಬೇರೆ ವರ್ಕ್ ಇರುತ್ತೆ. ಆವಾಗ ಮಿಸ್ ಆದಾಗ ನಾವೇನು ಪೋಸ್ಟ್ ಮಾಡಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಒಬ್ರು ಇರಬೇಕಷ್ಟೇ. ಯಾಕಂದರೆ ಎಲ್ಲ ಕೆಲಸ ಬಿಟ್ಟು ಪ್ರತಿ ಕ್ಷಣ ಬಿಗ್ ಬಾಸೇ ನೋಡ್ಕೊಂಡು ಕೂರೋದು ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಬೇರೆ ಕೆಲಸಗಳಿರುತ್ತೆ, ಅವ್ರದ್ದೇ ಪರ್ಸನಲ್ ಕೆಲಸಗಳಿರುತ್ತೆ. ಸೊ ಇದನ್ನೇ ಒಂದು ಮೇಂಟೈನ್ ಮಾಡಬೇಕು ಅಂತ ಬಂದಾಗ ಅವ್ರ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೆ ಬೇಕು ಕರೆಕ್ಟಾಗಿ ಅದನ್ನು ಕ್ಯಾಪ್ಷನ್ ಹಾಕೋದು, ಕರೆಕ್ಟಾಗಿ ಟೈಮಿಗೆ ಪೋಸ್ಟ್ಗಳನ್ನ ಹಾಕೋದು, ಅಲ್ಲೇನೋ ಆದಾಗ ತಕ್ಷಣ ನೋಡ್ಕೊಂಡು ಇಲ್ಲೊಂದು, ಅದಕ್ಕೆ ಬೇಕು PR. ಅದು ಟ್ರೋಫಿ ಗೆಲ್ಲೋದಕ್ಕಾಗಲಿ ಅಥವಾ ಮನೆಯಲ್ಲಿ ಜಾಸ್ತಿ ದಿನ ಇರ್ತೀವಿ ಅನ್ನೋದಕ್ಕೆಲ್ಲ PR ಹೆಲ್ಪ್ ಆಗುತ್ತೆ ಅನ್ನೋದು ನನಗನ್ಸಲ್ಲ. ನಮ್ಮ ಆಟ ಅಷ್ಟೇ ಅಲ್ಲಿ. ಓಕೆ, ಈಗ ನೀವು ಒಂದು ವೀಕೆಂಡ್ ಎಪಿಸೋಡ್ ನಲ್ಲಿ ಹೇಳ್ತೀರಾ ಗಿಲ್ಲಿಗೆ ಸೊಂಟ ಇಲ್ಲ, ಜೊತೆಗೆ ಮ್ಯಾನ್ಲಿ ಅಂತ, ಆಮೇಲೆ ಕಲರ್ಸ್ ಕನ್ನಡದ ಬಗ್ಗೆ ಮಾತಾಡಿರುವಂತದ್ದು. ನಿಮ್ಮ ಉದ್ದೇಶ ಬೇರೆ ಇರ್ಬೋದು, ಬಟ್ ಜನರಿಗೆ ರೀಚ್ ಆಗುವಂತದ್ದು, ಅರ್ಥ ಆಗುವಂತದ್ದು ಇನ್ನೊಂದ್ ತರ ಆಗಿರುತ್ತೆ, ಅಂದ್ರೆ ಅಪಾರ್ಥ ಆಗಿರುತ್ತೆ. ಇದನ್ನ ನೀವು ದುರದೃಷ್ಟ ಅಥವಾ ಗ್ರಹಚಾರ ಅಂತ ಏನ್ ಕನ್ಸಿಡರ್ ಮಾಡ್ತೀರಾ? ಅದೇ ಅಲ್ಲಿ ಒಳಗಡೆ ನಾವು ಏನೋ ಒಂದು ಆ್ಯಂಗಲಲ್ಲಿ ಹೇಳಿರ್ತೀವಿ, ಹೊರಗಡೆ ಬೇರೆ ಏನೋ ಆಗಿರುತ್ತೆ. ಅದೊಂದು ನೀವು ಗ್ರಾಚಾರ ಅಂತಾನೆ ಕರ್ಕೋಬೋದೇನೋ. ಯಾಕಂದರೆ ಅಲ್ಲೇನಾಗ್ತಾ ಇದೆ ಅಂದರೆ, ಈ ಸಲ ನೀವು ಕಂಟೆಸ್ಟೆಂಟ್ಸ್ ನೋಡಿದ್ರೆ ಹುಡುಗರು ತುಂಬ ಸಾಫ್ಟ್ ಇದ್ದಾರೆ, ಮಾತಾಡೋದಕ್ಕೂ ಸಂಕೋಚ ಪಡ್ಕೋತಾರೆ, ಅಯ್ಯೋ ಎಲ್ಲಿ ಹರ್ಟ್ ಮಾಡಿಬಿಡ್ತೀವಿ ಒಂಥರ, ಅದು ಸೇಫ್ ಗೇಮ್ ಥರ ಕಾಣಿಸ್ತಾ ಇದೆ. ಮತ್ತು ಒಂಥರ ಗಡ್ಸಾಗಿ ರಗಡ್ಡಾಗಿ ಯಾರೂ ಇಲ್ಲ. ನಾವು ಬೇರೆ ಸೀಸನ್ ಎಲ್ಲ ನೋಡಿದಾಗ ಒಂಥರ ರಗಡಾಗಿ ಫುಲ್ ಅವ್ರು ನೋಡಿದ್ರೇ ಭಯ ಆಗಬೇಕು ಆ ಥರ ಆಡ್ತಾ ಇದ್ರು. ಇಲ್ಲಿ ಹುಡುಗರು ಹಂಗೆ ಅನ್ಕೊಂಡು ಬರ್ತಾರೆ ಮತ್ತು ಅವರೇ ಸಾಫ್ಟ್ ಆಗಿಬಿಡ್ತಾರೆ. ಸೊ ಗಿಲ್ಲಿನ ಜೋಗಳ ಆಡೋದ್ರಲ್ಲೇ ರಘುವರ್ ಕಳೆದು ಹೋಗ್ತಾ ಇದ್ರು. ಗಿಲ್ಲಿ ಅಂತೂ ಎಲ್ಲಿ ಕೂತ್ರು ಒಂದು ಸ್ಟ್ರೇಟಾಗಿ ಕೂರೋದೇ ಇಲ್ಲ. ಇಲ್ಲಿ ಕೂತಂದ್ರೆ ಹಿಂಗೆ ಮಲಗಿರ್ತಾನೆ ಸೋಫಾದಲ್ಲಿ, ಇಲ್ಲ ರಘುವರ್ ತೊಡೆ ಮೇಲೆ ಮಲಗಿರ್ತಾನೆ, ಅವ್ನು ಸ್ಟ್ರೇಟಾಗಿ ಇಲ್ಲ ಬೀನ್ ಬ್ಯಾಗ್ ಮೇಲೆ ಹಿಂಗೆ ಕೂತಿರ್ತಾನೆ. ಅದಕ್ಕೆ ಅಯ್ಯೋ ಏನೋ ನಿಂಗೆ ಸೊಂಟನೇ ಇಲ್ವೇನೋ, ನೆಟ್ಟ ಕೂತ್ಕೊಳ್ಳೋ ಅಂತ ಅಂತಿರ್ತಿದ್ದೆ. ನಿಂಗೆ ಕಂದ್ಬಿಡು ಹಂಗೆ ಹಿಂಗೆ ಅಂತ ಅವನು ಅಂತಿದ್ದ. ಅಂತರ ಅವನು ಗಟ್ಟಿಯಾಗಿ ಕುತ್ಕೊಳ್ಳೋದು ಇಲ್ಲ. ಮತ್ತು ಅವನು ಅಷ್ಟೇ ಕೋಪದಲ್ಲಿ ಗಡ್ಸಾಗಿ ಮಾತಾಡಲ್ಲ, ಎಲ್ಲ ಕಾಮಿಡಿಯಾಗಿ ಅವ್ನು ಟಾಂಟ್ ಮಾಡೋದು ಕೂಡ ಕಾಮಿಡಿಯಲ್ಲೇ ಇರುತ್ತೆ. ಯಾರು ಜೋರಾಗಿ ಮಾತಾಡಿದ್ರೆ ಬಾಣ ಬಾಣ ಇಲ್ಲಿ ಅಂತಾನೆ. ಅಂದರೆ ಅವನು ಜೋರಾಗಿ ಜಗಳ ಆಡಿರೋದಂತೂ ನೋಡಿಲ್ಲ. ಒಂಥರ ವ್ಯಂಗ್ಯವಾಗಿ ಮಾತಲ್ಲೇ ಹೊಡೆದು ಬಿಡ್ತಾನೆ. ಅದು ಒಂದು ಸ್ಟೈಲ್. ಅದು ಬಿಟ್ಟರೆ ರಘು ಅವರು ಹೆಂಗೆ ವೇಕಪ್ ಅಂದ್ಕೊಂಡು ಬಂದರು, ಆಮೇಲೆ ಅವರೇ ಇನ್ನೂ ವೇಕಪ್ ಆಗಿಲ್ಲ, ಅವರೇ ಮಲ್ಕೊಂಡ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಬಿಟ್ಟರೆ ಧನು ಎಲ್ಲ ಅಂದರೆ ಹೇಳೋ ರೀತಿಲಿ ಹೇಳ್ತಾರೆ, ಹಂಗಂತ ಜಗಳನೇ ಆಡಬೇಕು ಅಂತ ನಾನು ಹೇಳ್ತೇನೆ. ಅಟ್ಲೀಸ್ಟ್ ಆ ಸಿಚುವೇಶನ್ ಕ್ರಿಯೇಟ್ ಆದಾಗ್ಲಾದ್ರೂ ಸಮ್ ಟೈಮ್ಸ್ ಅದು ಇದು ಮಾಡಲ್ಲ. ಗಟ್ಟಿ ಧ್ವನಿಲಿ ನೇರವಾಗಿ ಮುಖ ಕೊಡ್ದಂಗೆ ಯಾವ ಹುಡುಗರು ಮಾತಾಡಲ್ಲ ಅಲ್ಲಿ. ಇನ್ನು ಅಭಿ ಅವನೊಂಥರ ಒಳ್ಳೆ ಹುಡುಗ. ಇನ್ನು ಯಾರ್ಯಾರಿದ್ದಾರೆ ಮಾಡು ಅಂತ, ಪಾಪ ಅವ್ರು ಮಾತಾಡಲ್ಲ, ಫುಲ್ ಸಾಫ್ಟ್, ಎಲ್ಲಿ ಮಾತಾಡ್ಬಿಟ್ರೆ ಹರ್ಟ್ ಆಗ್ಬಿಡುತ್ತೋ ಅಂತ ಹಂಗಿದ್ದಾರೆ ಎಲ್ಲಾರು. ನನಗೆ ಇಲ್ಲಿ ಸ್ವಲ್ಪ ಧ್ವನಿಗಳು ಕೇಳ್ತಾ ಇದ್ರೆ ನಂದು, ಅಶ್ವಿನಿ ಅವ್ರದ್ದು, ರಕ್ಷಿತ್ ಅಂತು, ಆಮೇಲೆ ಸ್ವಲ್ಪ ಕಾವ್ಯ, ರಾಶಿಕಾ ಎಲ್ಲ. ಸೊ ಆ ಒಂದು ಆ್ಯಂಗಲಲ್ಲಿ ಹೇಳಕ್ಕೆ ಹೋದೆ, ಒಂದು ಸ್ವಲ್ಪ ರಗಡ್ ಯಾರೂ ಇಲ್ಲ ಅಂತ. ಅದು ಏನೇನೇನೋ ಆಗೋಯ್ತು. ಧ್ರುವನ್ ಸ್ವಲ್ಪ ಅಟ್ಲೀಸ್ಟ್ ನೇರವಾಗಿ ಮಾತಾಡ್ತಾರೆ, ಆಮೇಲೆ ಅವರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಫುಲ್ ಹೊರಗಡೆ ಟ್ರೋಲ್ ಆಗಿದೆ. ಏನು ಧ್ರುವಂತ್ ಅವ್ರಿಗೇನೋ ಸಮಸ್ಯೆ ಇದೆ ಅಂತ ನೀವು ಹೇಳ್ತೀರಲ್ಲ, ಅದು ಆಗಿದ್ಯಾ?
ಯಾವಾಗ ಹೇಳಿದ್ದೆ ಅದು? ಮೊನ್ನೆ ಒಂದು ಡಾನ್ಸ್ ಮಾಡ್ತಾರೆ, ಓಹೋ. ನೀವು ಅಶ್ವಿನಿ ಅವರು ಮಾತಾಡ್ತಾ ಇರ್ತೀರಾ, ಬ್ಲೂ ಕಲರ್ ಸಲ್ವಾರ್ ಹಾಕಿರ್ತೀರಲ್ಲ, ಆ Okay. ದಿನ ಆಗಿರೋದು. ಅವಾಗ ನೀವು ಹೇಳ್ತೀರಾ ಅದ್ correct ಧ್ರುವಂತು ಬಿಡಿ. ಹೇಗ್ ಅಸಹ್ಯವಾಗಿ ಆಡ್ತಾ ಇದ್ದಾರೆ ಅಂತ ಅಶ್ವಿನಿ ಹೇಳ್ತಾರೆ, ನೀವು ಏನೋ ಸಮಸ್ಯೆ ಇರ್ಬೇಕು. ಅದು ನಿಜವಾಗ್ಲೂ ಸಮಸ್ಯೆ ಇದೆ ಅಂತ ಲಾಸ್ಟ್ ಬರೋವಾಗ ಗೊತ್ತಾಯ್ತು. ಯಾಕಂದ್ರೆ ಆಸ್ತಿ ಅಂತಸ್ತು ನೋಡಿ ಫ್ರೆಂಡ್ಶಿಪ್ ಮಾಡಿದ್ರೆ ಅಂದಾಗ್ಲೇ ನಿಜವಾಗ್ಲೂ ಸಮಸ್ಯೆ ಇದೆ ಅನ್ನೋದು ಕನ್ಫರ್ಮ್ ಆಗೋಯ್ತು. ಮೋಸ್ಟ್ಲಿ ಅಲ್ಲಿ ಒಳಗಡೆ ಟ್ಯಾಬ್ಲೆಟ್ ಅಲೋ ಮಾಡ್ತಾ ಇಲ್ಲ, ಸೊ ಹಂಗಾಗಿ ಅದು ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಯಾಕಂದ್ರೆ ಅವ್ರು ನಮಗೆ ತಲೆನೋವು ಅಂದ್ರೆ 1 ಟ್ಯಾಬ್ಲೆಟ್ ಕಳಿಸ್ತಾರೆ, ಇನ್ನು ಅಂಥದ್ರಲ್ಲಿ ಅದು ಬಹುಶಃ ಸ್ವಲ್ಪ ಮಿತಿ ಮೀರ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ಸೊ ಹಂಗೆ ಹೇಳ್ದೆ ನಾನು, ಆ ಒಂದು ಆ್ಯಂಗಲಲ್ಲಿ ಇಲ್ಲಿ ಯಾರು ಸ್ವಲ್ಪ ರಗಡ್ಡು ಗಡ್ಸಿ ಯಾರು ಇಲ್ಲ, ಎಲ್ಲ ಸಾಫ್ಟು, ಸ್ವಲ್ಪ ಹುಡುಗಿರ್ ಧ್ವನಿನೇ ಕೇಳಿಸುತ್ತೆ ಅಂತ ಹೇಳ್ದೆ. ಅದು ಏನೇನೋ ಬೇರೆ ಬೇರೆ ತರ ಆಗ್ಬಿಟ್ಟಿದೆ ಅಷ್ಟೇ. ಧ್ರುವಂತ್ ವಿಚಾರದಲ್ಲಿ ಅಂದ್ರೆ ಗಿಲ್ಲಿನೂ ಕೂಡ ಹೇಳಿರುವಂತದ್ದು, ಅವ್ರ ಕ್ಯಾರೆಕ್ಟರ್ ಏನು ಅಂತಾನೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಂತ. ಈಗ ಅಶ್ವಿನಿ ಮೇಡಮ್ ಜೊತೆ ಮೊದಲು ಚೆನ್ನಾಗಿದ್ರು, ಆಮೇಲೆ ಅಶ್ವಿನಿ ಮೇಡಮ್ ನ ದೂರಿದ್ರು, ಗಿಲ್ಲಿನ ದೂರ್ತಾ ಇದ್ರು, ಇವಾಗ ಆಮೇಲೆ ಚಿನ್ನ ಅಂತ ನಿನ್ನೆ ಮೊನ್ನೆ ಏನೋ ಎಪಿಸೋಡ್ ಅಲ್ಲಿ ಮಾತಾಡಿದ್ದಾರೆ. ರಕ್ಷಿತಾ ಕನ್ನಡ ಬಗ್ಗೆ ಅವ್ರಿಗೆ ತುಂಬಾ ವಿರೋಧ ಇತ್ತು, ಆಮೇಲೆ ಮೊನ್ನೆ ಟಾಸ್ಕ್ ಒಂದರಲ್ಲಿ ಮಗು ಪುಟ್ಟ ಅನ್ನೋ ತರ ಮಾತಾಡಿದ್ದಾರೆ, ಈಗ ರಕ್ಷಿತನ್ ವಿರುದ್ಧವಾಗೂ ಮಾತಾಡ್ತಾರೆ. ಅವ್ರು ಯಾರಿಗೆ ಸ್ಟಿಕ್ ಆನ್ ಆಗ್ತಾರೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ನಿಮ್ಗೆ ಅನಿಸ್ತಲ್ವ ಅವ್ರಿಗೆ ಸಮಸ್ಯೆ ಇದೆ ಅಂತ? ನನ್ಗಂತೂ ಗೊತ್ತಾಗ್ತಿಲ್ಲ ಮೇಡಮ್, ನಾನು ಇನ್ನೂ ಒಂಥರ ಗೊಂದಲದಲ್ಲೇ ಇದೀನಿ. ಅದೇ ಒಂದು ಸೇಯಿಂಗ್ ಇದೆ ಅಲ್ಲ, ಇಫ್ ಯು ಕಾಂಟ್ ಕನ್ಫ್ಯೂಸ್ ಅಂತ, ಬಹುಶಃ ಅದನ್ನ ಅವ್ರು ಫಾಲೋ ಮಾಡಕ್ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಸ್ಟಾರ್ಟಿಂಗ್ ಆಕ್ಚುಲಿ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಾಗ್ತಿಲ್ಲ, ಅವ್ರು ಮಲ್ಲಮ್ಮ ಅವ್ರ ಜೊತೆನೇ ಇರ್ತಾ ಇದ್ರು, ಅದು ಸಿಂಪತಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳೋವಾಗ್ಲೂ ನಾನು ಎಲ್ಲೂ ಹೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ನನಗೆ ಅನ್ಸಿದ್ರೆ ಮಾತ್ರ ನಾನು ಹೇಳೋದು, ಇದು ನಿಜವಾಗ್ಲೂನಾ ಅಥವಾ ಏನು ಅನ್ನೋ ಥರ ಗೊಂದಲ ಇತ್ತು. ಯಾಕಂದ್ರೆ ನನಗೆ ಅನ್ಸಿದ್ರೆ ಹೇಳ್ಬಿಡ್ತಿದ್ದೆ ಮುಖಕ್ಕೆ ಹೊಡೆದಾಗೆ. ಅವ್ರ ಜೊತೆ ಮಾತಾಡೋಕ್ಕೂ ಸಿಗ್ತಾ ಇರಲಿಲ್ಲ. ಸೊ ಆ ಮನುಷ್ಯ ಸ್ವಲ್ಪ ಕನ್ಫ್ಯೂಸ್, ಯಾಕಂದ್ರೆ ರಕ್ಷಿತಾನ ಏನೋ ಜಗಳ ಆಡ್ಕೊಂಡಿರ್ಬಿಟ್ಟಿರೋರು, ಅವಳು ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತ. ವೀಕೆಂಡಲ್ಲಿ ಸುದೀಪ್ ಸರ್ ರಕ್ಷಿತಾ ಪರ ಮಾತಾಡಿ ನಮ್ಗೇನಾದ್ರು ಬೈದ್ರೆ ಕ್ಲಾಸ್ ತಗೊಂಡ್ರೆ, ಈವ್ನಿಂಗ್ ಮತ್ತೆ ರಕ್ಷಿತನ ಜೊತೆನೆ ಹೋಗ್ಬಿಡು, ಇವಳಿಗೆ ಸ್ವಲ್ಪ ಪರ ಇದೆ ಇವಳ ಜೊತೆ, ಆ ಥರ ಅನ್ಸೋದು ನನಗೆ. ಅದು ಬಿಟ್ಟರೆ ನನಗೆ ಇನ್ನೂ ಕ್ಲಾರಿಟಿ ಅಂತೂ ಸಿಕ್ಕಿರಲಿಲ್ಲ. ಈಗ ರೀಸೆಂಟಾಗಿ ಸ್ವಲ್ಪ ನಮ್ಮ ಜೊತೆ ಸೇರಿಕೊಂಡು ಒಂದು ಟೀಮ್ ಕಟ್ಟೋಣ, ಎಲ್ಲನೂ ಡಿಶುಮ್ ಮಾಡೋಣ, ಅಲ್ಲೆಲ್ಲ ವಿಕೆಟ್ಗಳೆಲ್ಲ ವೀಕ್ ಇದೆ, ನಾವು ಹಂಗೆ ಬೆಳೆಯೋಣ, ನಮ್ಗಳ ಕೈಯೇ ಇರಬೇಕು, ಟಾಪ್ 5 ನಾವೇ ಇರಬೇಕು, ಹಂಗೆ ಹಿಂಗೆ ಏನೇನೋ ಹೇಳಿದರು. ಸೊ ಅವಾಗ ಅವಕ್ಕೆ ಒಂಚೂರು ಅರ್ಥ ಮಾಡ್ಕೊಳ್ಳೋಣ, ಮಾತಾಡಲಿ ಅಂತ ಬಿಟ್ಟಾಗ, ಅಂದರೆ ವೀಕೆಂಡಲ್ಲಿ ಚರ್ಚೆ ಬರೋದು ಮಾಸ್ಟರ್ ಮೈಂಡು ಹಂಗೆ ಹಿಂಗೆ ಅಂತ, ಒಂದು ಅದು ಜನ ನೋಡಿ ಹೇಳಿರಬೇಕು, ಅಲ್ಲೇನೋ ಕಮೆಂಟ್ ಬಂದಿರಬೇಕು, ಇಲ್ಲ ಮನೆಯಲ್ಲಿ ಯಾರಾದರೂ ಹೇಳಿರಬೇಕು. ಸೊ ಈ ಮಾಸ್ಟರ್ ಮೈಂಡ್ ಏನು ನಮ್ಮ ಕಣ್ಣಿಗೆ ಬಿದ್ದಿಲ್ವಲ್ಲ, ಏನೇ ಇಲ್ಲ ಹಂಗೆ ಅಂತಾರಲ್ಲ ಮಾತಾಡಲಿ ಅಂತ ಅಂದಾಗ, ಸೊ ಎಲ್ಲಾರ್ದು ಹೇಳೋರು ಪರವಾಗಿಲ್ಲ, ಅವ್ರ ಅಬ್ಸರ್ವೇಷನು ಒಂದು ಸ್ವಲ್ಪ ಕರೆಕ್ಟಾಗಿ ಇತ್ತು ಅಂತ ಅನಿಸುತ್ತೆ ನನಗೆ. ಬಟ್ ಅವ್ರನ್ನ ಹೆಂಗೆ ಅಂದರೆ ಕ್ಯಾರೆಕ್ಟ್ರು, ಅವ್ರ ಜೊತೆಲಿದ್ರೆ ಅವ್ರ ಮಾತು ಕೇಳಬೇಕು, ನಾವು ಕೇಳಿಲ್ಲ ಅಂತ ಅಂದರೆ ಫುಲ್ ವಿರುದ್ಧ ಹೋಗ್ಬಿಡ್ತಾರೆ, ಅವರು ಡಾಮಿನೇಟ್ ಮಾಡಕ್ಕೆ ಬರ್ತಾರೆ. ಅದಕ್ಕೆಲ್ಲ ಗೊತ್ತಾಗಿ ನಾನು ದೂರ ಇಟ್ಬಿಟ್ಟೆ. ಸೊ ಹಾಗಾಗಿ ಮನುಷ್ಯ ಮೋಸ್ಟ್ಲಿ ಅದೇ ಕನ್ಫ್ಯೂಸ್ ಮಾಡಿ ನಾನು ಆಟ ಆಡೋಣ ತುಂಬ ಇಂಟೆಲಿಜೆಂಟ್ ಆಗಿ ಅನ್ನೋದನ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಆ ಬರದಲ್ಲಿ ಮಧ್ಯೆ ಅವರು ಹೆಂಗೆಂಗೋ ಆಡೋದ್ರಿಂದ ಅದು ಒಂಥರ ಅಲ್ಲಿರೋರ್ಗೇನೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಅಂದರೆ ಅವರ ಒಂದು ಮುಖವಾಡ ಅಲ್ಲಲ್ಲೇ ಕಳಚಿಬಿಡುತ್ತಲ್ವಾ, ಹಾಗಾಗಿ ಯಾರೂ ಆ ಮನುಷ್ಯನ ನಂಬ್ತಾ ಇಲ್ಲ. ಬಟ್ ಒಂದೇನಂದರೆ, ಈ ತುಂಬ ಸೇಫ್ ಆಡೋಕ್ಕಿಂತ ಈ ಕನ್ಫ್ಯೂಸ್ ಆಗಿ ಆಡ್ತಾರೋ ಈ ಕ್ಯಾರೆಕ್ಟರ್ ಓಕೆ ಅಂತ ನನ್ಗನ್ಸುತ್ತೆ. ಅಟ್ಲೀಸ್ಟ್ ಏನಿದೆಯೋ ಅದನ್ನು ಅವ್ರಿಗೆ ಏನನ್ಸುತ್ತೆ ಅದನ್ನು ಮುಖ ಕೊಡ್ದಂಗೆ ಹೇಳ್ತಿದಾರಲ್ಲ, ಅದು ಸ್ವಲ್ಪ ಬೇಕಲ್ವ, ಅದು ಸರಿನೋ ತಪ್ಪೋ. ಈಗ ಅವ್ರು ನನಗೆ ಆಸ್ತಿ ಅಂತಸ್ತು ಏನೋ ಒಂದು ಹೇಳ್ಕೊಂಡು ಅದು ಏನೋ ಒಂದು ಅಭಿಪ್ರಾಯ ಅವ್ರ ಮೇಲೆ ಅವರು ಅಟ್ಲೀಸ್ಟ್ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ. ಇನ್ನು ಉಳಿದವರು ಅದನ್ನೂ ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಕಂಪೇರ್ ಮಾಡಿದ್ರೆ ಇವ್ರು ಸ್ವಲ್ಪ ಬೆಟರ್ ಏನೋ ಅಂತ ಅನಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.